ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮ M ಮಲ್ಲಪ್ಪ ಜೋತಾವರ್. ಆತ್ಮೀಯರೇ, ನಿನ್ನೆ ಎರಡು ದೊಡ್ಡ ಕಾರ್ಯಕ್ರಮಗಳು, ಒಂದು ಹಾಸನದಲ್ಲಿ, ಇನ್ನೊಂದು ಹುಬ್ಬಳ್ಳಿಯಲ್ಲಿ. ಈ ಎರಡೂ ತುರುಸಿನ ರಾಜಕಾರಣಕ್ಕೆ ಸಾಕ್ಷಿ. ಇದ್ರಲ್ಲಿ ಎರಡು ಮಾತಿಲ್ಲ. ಒಂದು ಕಡೆಗೆ ಶತಾಯಗತಾಯ ತಮ್ಮ ಪಕ್ಷವನ್ನು ಉಳಿಸಿಕೊಳ್ಳಲೇಬೇಕನ್ನುವಂಥ ಹಠ ನಮ್ಮ ದೇವೇಗೌಡರಿಗೆ, ಅವ್ರ ಶಿಷ್ಯ ಇನ್ನೊಂದು ಕಡೆ ನಾನು ರಾಜಕೀಯದಲ್ಲಿ ಇನ್ನೂ ಪ್ರಖರವಾಗಿ ಮೇಲಕ್ಕೆ ಕೇಳಬೇಕು ಅನ್ನೋ ನೆಲೆಯಲ್ಲಿ ಹುಬ್ಬಳ್ಳಿಯಲ್ಲೇ ದೊಡ್ಡ ಸಮಾರಂಭ ಮಾಡಿದರು. ಯಾಕಪ್ಪ ಅಂತಂದ್ರೆ ಇಲ್ಲೇ ಒಂದು ರಾಜಕೀಯ ನಡೆಯುವುದು ಚಾಲಾಕಿಸ್ತಾನ ಅದ. ಈಗಾಗಲೇ ಎರಡು ಫಂಕ್ಷನ್ಗಳನ್ನು ನಮ್ಮ ಸಿದ್ದರಾಮಯ್ಯನವರು ಕಾಂಗ್ರೆಸ್ನ ಫಂಕ್ಷನ್ಗಿಂತ ಸಿದ್ದರಾಮೋತ್ಸವ ಹಾಸನದಲ್ಲಿ ಮಾಡಿ ನಾವು JDS ಅನ್ನು ಮುಗಿಸಿದ್ವಿ, ದೇವೇಗೌಡ ರಾಜಕೀಯ ಮುಗೀತು ಅನ್ನುವಂತಹ ಒಂದು ವಾತಾವರಣ ಕ್ರಿಯೇಟ್ ಮಾಡಿದ್ರಲ್ಲ. ಅದಕ್ಕೆ ಪ್ರಬಲ ವಿರೋಧವಾಗಿ ನಾವು ಜೀವಂತಿದ್ದೀವಪ್ಪ, ನಾವು ನೀನೇ ಎಷ್ಟಿರ್ಬೇಕ, ನಾನು ನಿಮ್ಮ ಗುರು ಅನ್ನುವ ನೆಲೆಯಲ್ಲೇ ದೊಡ್ಡ ಫಂಕ್ಷನ್ ಮಾಡಿದರು. ಕಾಂಗ್ರೆಸ್ನ ಹೆಗ್ಗ ಮುಗ್ಗ ಎಲ್ಲಿ ಸಾಧ್ಯವಿಲ್ಲ ಟೀಕೆಯನ್ನು ಮಾಡಿದರು. ನಮ್ಮಿಂದ ನೀವು ಆದವರು ಅಂತ ಇಂಡೈರೆಕ್ಟ್ ಆಗಿ ನಮ್ಮ ಸಿದ್ದರಾಮಯ್ಯ ಆಗಿರ್ಬೋದು, GT ದೇವೇಗೌಡರಿಗಾಗಿರ್ಬೋದು, ಇನ್ನುಳಿದ ಅನೇಕ ಕೆಲವೊಂದು ಜನ ಕಾಂಗ್ರೆಸ್ ಹಾರಿದವರಿಗೆಲ್ಲ ಎಚ್ಚರಿಕೆ ಕೊಟ್ಟರು, ಹೇಳಿದರು ಇನ್ನೂ ನಾವು ಮುಗಿದಿಲ್ಲ ಅಂತೇಳಿ. ಜೊತೆಗೆ ನಮ್ಮ ರೇವಣ್ಣನ ಮೇಲೆ ನೀವು ದಾಳಿ ಮಾಡಿಸಿದ್ದನ್ನು, ಅಟ್ಯಾಕ್ ಮಾಡಿಸಿದ್ದನ್ನು ಎಂದೂ ಮರೆಯುವುದಿಲ್ಲ ಅನ್ನೋಂಥ ಮಾತನಾಡಿದ್ರು. ಆ ಭಾವಾವೇಶ ಇನ್ನೂ 95ರ ವಯಸ್ಸಲ್ಲಿ ಇನ್ನೂ ಆವೇಶ ಅವ್ರಲ್ಲಿತ್ತು ಧ್ವನಿಯಲ್ಲೇ. ಅದೇ ಕಾಲಕ್ಕೆ ನಮ್ಮ ಮುಂದಿನ ಈ ಚುನಾವಣೆ 2022ರಲ್ಲಿ ನಮ್ಮ ಜನಪರವಾದಂಥ ಸರ್ಕಾರ ರಚನೆ ಆಗ್ತದೆ. ಜನರ ಕೆಲಸವನ್ನು ಆಗಬೇಕು, ಜನಸಲವಾಗಿ ಇರುವಂತಹ ಜನಸಾಮಾನ್ಯರ ಸರ್ಕಾರ ಬರ್ತದೆ ಅಂತೇಳಿ HD ಕುಮಾರಸ್ವಾಮಿಗಳು ಹೇಳಿದರು. ಅವ್ರಲ್ಲಿ ಇದ್ದೀವಿ. ಅವ್ರ ಮಗ ಇನ್ನೊಂದು ಹೆಜ್ಜೆ ಮುಂದೆ ಹೋಗಿ ನಮ್ಮ ತಂದೆ CM ನಿಶ್ಚಿತ ಆಗ್ತಾರೆ 2028ರಂತೆ. ಒಟ್ಟಾರೆಯಾಗಿ ದೊಡ್ಡ ಒಂದು ಫಂಕ್ಷನ್ ಕೂಡಿಸಿ ಈ ಒಂದು ಏನಪ್ಪ ಅಂದ್ರೆ ಹಾಸನದಲ್ಲೇ ಮತ್ತು ತಮ್ಮ ರಣಕಾರಿಯನ್ನು ಊದಿದ್ರು. JDSದವರು, ದೇವೇಗೌಡರು, ಕುಮಾರಸ್ವಾಮಿಗಳು, ರೇವಣ್ಣ, ನಿಖಿಲ್, ಮಣಿ ಜನ ಎಲ್ಲರೂ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಇದಕ್ಕೆ ಪ್ರತ್ಯುತ್ತರವಾಗಿ ಹುಬ್ಬಳ್ಳಿಯಲ್ಲಿ 2-3 ಲಕ್ಷ ಜನ ಕೂಡಿಸಿಕೊಂಡು 42,000ಕ್ಕೂ ಮಿಕ್ಕ ಮನೆಗಳನ್ನೆಲ್ಲ ಬಡವರಿಗೆ ಹಂಚುವುದ ಕೆಲಸ. ಅದ್ರ ಟೀಕೆಗಳು ಇದಾಗಿಲ್ಲ ಅಂತಲ್ಲ, ನಮ್ಮ ಕಾಲದಲ್ಲಿ ಆಗಿರೋಂಥ BJPಗೆ ಹೇಳ್ತಾ ಇದ್ದಾರೆ. ತೆಂಗಿನಕಾಯಿ ಲೋಕಲ್ ಶಾಸಕರು ನಮ್ಮ ಕಾಲದಲ್ಲಿ ಆದಂಥದ್ದು ನಮಗೊಂದಿಷ್ಟು ಗೌರವ ಸಲ್ಲಿಸಬೇಕಾಗಿತ್ತು, ಮಾಡಲಿಲ್ಲ. ಅದಕ್ಕಿಂತಲೂ ಮುಖ್ಯವಾಗಿ ವಿ ಸೋಮಣ್ಣವ್ರು ಕರೆಸಬೇಕಾಗಿತ್ತು. ವಿ ಸೋಮಣ್ಣವ್ರ ಕಾಲದಲ್ಲಿ ಆದಂಥವೆಲ್ಲ ಇವು ಮನೆಗಳು. ಜೊತೆಗೆ ನಮ್ಮ ಪ್ರಹ್ಲಾದ್ ಜೋಶಿ ಅವರು ಸೆಂಟ್ರಲ್ ಮಿನಿಸ್ಟರ್, ಅವ್ರನ್ನ ಕರೆಸ್ಬೇಕಾಗಿತ್ತು. ನೀವೆಲ್ಲರಿಗೂ ಅಪಮಾನ ಮಾಡಿದ್ರಿ ಅಂತ ಮಾತಾಡ್ತಾ ಇದ್ದಾರೆ. ಆದರೆ ಇದು ನಮ್ಮಿಂದ ಆಯಿತು ಅಂತ ಹೇಳುವಂಥ ಕಾರ್ಯಕ್ರಮವನ್ನು ಸಹಿತ ನಮ್ಮ ತೆಂಗಿನಕಾಯಿ ಹುಬ್ಬಳ್ಳಿ ಶಾಸಕರು ಮಾಡಿದರು. ಅದರ ಒಟ್ಟಾರೆಯಾಗಿ ಮೂರೂ ಪಕ್ಷಗಳು ತಮ್ಮ ಅಸ್ತಿತ್ವದ ಜೊತೆಗೆ ಅದರಲ್ಲೂ ಕಾಂಗ್ರೆಸ್ ಅಂತೂ ಜಬರ್ದಸ್ತ. ಯಾಕಂದ್ರೆ ಮಾತಾಡೋದು ಬೇರೆ, ಮಾಡಿ ತೋರಿಸೋದು ಬೇರೆ. ಯಾಕೆ ಮಾತಾಡೋದು ನಾವು ಹಿಂಗೆ ತರ್ತೀವಿ, ನಾವು ಏನೋ ಸಾಲ ಮನ್ನಾ ಮಾಡ್ತೀವಿ ರೈತರದು, ಮತ್ತೆ ಮಾಡ್ತೀವಿ, ಸಾಕಷ್ಟು ಮಾತಾಡೋದು ನಾವು ಕೇಳಿದ್ದೀವಿ. ಅದೇ ಕಾಲಕ್ಕೆ ಅವು ಕೆಲಸಕ್ಕೆ ಬರ್ಬೇಕಲ್ರಿ, ಅಸ್ತಿತ್ವಕ್ಕೆ ಬರ್ಬೇಕಲ್ಲ, ಅವು ಬಂದಿದ್ದಾವ ಅನ್ನುವಂಥದ್ದು. ಆ ದಿಶೆಯಲ್ಲಿ ಕಾಂಗ್ರೆಸ್ ಒಂದು ಹೆಜ್ಜೆ ಮುಂದದ. ಅದರಲ್ಲಿ ಎರಡು ಮಾತೇ ಇಲ್ಲ ಇವುಗಳಿಗಿಂತಲೂ. ಯಾಕಂದರೆ ನಮ್ಮ ಮೋದಿಯವರಂತೆ ಬಂದ ವರ್ಷ 2014 ಇಡೀ ದೇಶ ನೋಡ್ತಾ ಇತ್ತು ಅಂದ್ರೆ ಅವ್ರಿಗೆ ನಾವು ಪ್ರತಿ ವರ್ಷ 2 ಕೋಟಿ ಉದ್ಯೋಗ ಕೊಡ್ತಾರ ಇವರು, ಪ್ರತಿ ಬಡವರಿಗೆ 15 ಲಕ್ಷ ರೂಪಾಯಿಗಳನ್ನ ಹಾಕ್ತಾರ ಇವರು ಅಂತೇಳಿ. ಯಾವುದೂ ಆಗಲೇ ಇಲ್ಲ, ಇವತ್ತಿಗೂ ಆಗಿಲ್ಲ. ಇನ್ನೂ ಅನೇಕ ಘೋಷಣೆಗಳು ಮಾಡಿದಾರ ಮೋದಿಯವರು, BJPಗರು. ಇವತ್ತಿನವರೆಗೂ ಸ್ಮಾರ್ಟ್ ಸಿಟಿ ಅಂತ ಹೇಳ್ತಾ ಇದ್ರು. ಇಂದೋರ್ ಮೇಲೆ ಹೊಲಸು ನೀರು ಬಂದ ಸತ್ತದ್ದು ನಾವು ನೋಡಿದ್ದೀವಿ. ಇಡೀ ದೇಶದಲ್ಲೇ ಅತ್ಯಂತ ಸ್ವಚ್ಛ ನಗರ ಅಂತ ಪ್ರಶಸ್ತಿ ತೆಗೆದುಕೊಂಡಂತ ಇಂದೋರ್ ನಗರ ಇವತ್ತು ಅತ್ಯಂತ ಗಬ್ಬೆದ್ದು ನೀರನ್ನು ಹೆಚ್ಚಿ ಕೊರೆಗೆ ಕಾರಣ ಆಯಿತು ಅನ್ನೋದು ನಾವು ನೋಡಿದ್ದೀವಿ. ಸ್ಮಾರ್ಟ್ ಸಿಟಿಗಳ ಬಗ್ಗೆ ಅದೇ ಪರಿಸ್ಥಿತಿ ಮಾಡಿದ್ದಾವ. ಒಂದಿಷ್ಟು ಒಬ್ಬ MP ಗ್ರಾಮವನ್ನು ದೂಡದು ಮಾಡ್ತಾನು, ಸುಂದರವಾಗಿ ಸ್ವಾವಲಂಬಿ ಮಾಡುವಂತೆ ಒಂದು ಕಾರ್ಯಕ್ರಮ ಕೊಡ್ತು ಅಂತ ಹೇಳಿದ್ರು ಮೋದಿಯವರು. ಇವತ್ತಿವರೆಗೆ ಎಷ್ಟು ಗ್ರಾಮಗಳಾಗಿದ್ದಾವೆ ಅವ್ರು ಹೇಳಬೇಕಾಗಿದೆ. ಅದೇನೇ ಇಲ್ಲ ಹೇಳಬೇಕಾಗಿದ್ದು ಇಷ್ಟ. ಮಾತಾಡೋದು ಭಾಳ ಆಗ್ಯದ BJP ಮಾತು ಭಾಳ ಆಗಿದಾವೆ. ಇಲ್ಲ ಕಾಂಗ್ರೆಸ್ನ ಕರ್ನಾಟಕ ಮಟ್ಟಿಗೆ ಹೇಳೋದಪ್ಪ ಅಂದ್ರೆ, ಇವತ್ತಿನ ಮಟ್ಟಿಗೆ ಹೇಳೋದಪ್ಪ ಅಂತಂದ್ರೆ ಗ್ಯಾರಂಟಿ ಹೇಳಿದ್ರು. ಅದು ಯಾವುದೋ ಒಂದಿಷ್ಟು ಹೆಚ್ಚು ಕಡಿಮೆ ಆಗ್ಯಾವ ಇಲ್ಲ ಅಂತಲ್ಲ, ಅಲ್ಲಿ ದೋಷಗಳಾಗಿದ್ದಾವ.
ಅದರಲ್ಲೂ ಪ್ರತಿ ತಿಂಗಳು 2,000 ಗೃಹಲಕ್ಷ್ಮಿ ಹಂಚುವಲ್ಲಿ ಒಂದು ಸ್ವಲ್ಪ ಗದ್ದಲ ಆಗ್ಯದ ಅಂತೇಳಿ ಆರೋಪಗಳಿದ್ದಾವೆ. ಆದರೂ ಏನೂ ಇರಲಿ, ಸಮಥಿಂಗ್ ಈಸ್ ಬೆಟರ್ ದನ್ ನಥಿಂಗ್ ಅಂತ ಏನೂ ಇಲ್ಲ ಅನ್ನೋದು ಏನೋ ಒಂದು ಅದಪ್ಪ ಅನ್ನುವಂಥದ್ದು. ಲೈಟ್ ಬಿಲ್ದಲ್ಲೇ ನಾವು 2 ಯೂನಿಟ್ ಅಂತ ಹೇಳಿದ್ರು, ನಂತರ ಅದೇನೋ ಹಾಲ್ ಬಿಲ್ ಮಾಡಿದ್ರು, ಅದನ್ನು ಗದ್ದಲ ಹಿಡಿಸಿದ್ರು. ಎಷ್ಟೋ ಒಂದು ಕೊಡಲಿ, ಒಂದು 50 100 ಯೂನಿಟ್ಗಳನ್ನ ಇವತ್ತು ಕೊಡುವಂಥ ಕೆಲಸ ಮಾಡ್ತಾ ಇದ್ದಾರೆ ನಮ್ಮ ಸಿದ್ದರಾಮಯ್ಯನವರು. ನಾ ಯಾಕೆ ಮಾತ್ರ ಹೇಳ್ತಾ ಇದ್ದೀನಪ್ಪ ಅಂದ್ರೆ, ಏನೂ ಇಲ್ಲಪ್ಪ ಅನ್ನೋಕ್ಕಿಂತ ಏನೋ ಒಂದು ಅದ ಅನ್ನುವಂಥದ್ದು. ಆ ವಿಷಯಲ್ಲೇ BJP ಮತ್ತು ಈ ಒಂದು JDS ಗಿಂತಲೂ ಒಂದು ಹೆಜ್ಜೆ ಮುಂದಿದ್ದಾರೆ ಇವರು ಅಂತೇಳಿ. ಇವ್ರನ್ನ ಮೀರಿಸಬೇಕಾಗಿದ್ದರೆ ಇವತ್ತು JDS ಅಲ್ಲಿ ಅದೇ ಕಾಲಕ್ಕೆ ನಮ್ಮ BJPಗಿರಲಿ ಅವ್ರು ಇನ್ನೂ ಒಂದಿಷ್ಟು ಹೆಚ್ಚು ಕೆಲಸಗಳನ್ನ ಮಾಡಿ ತೋರಿಸುವಂಥ ಪ್ಲಾನ್ಗಳು ಹಾಕೋಬೇಕಾಗಿದೆ. ಇವತ್ತು ಬರೀ ಬಾಯಲ್ಲಿ ಹೇಳಿದ್ದಲ್ಲ 2 ಕೋಟಿ ಉದ್ಯೋಗಗಳನ್ನು ಕಾರ್ಮಿಕ ತರೋ ಶಕ್ತಿ ಇನ್ನೂ ಅದ ಅಲ್ಲಿ ಸೆಂಟ್ರಲ್ ಗೌರ್ಮೆಂಟ್ದಲ್ಲ, ಏನೂ ಇಲ್ಲ. ಸಿಂಪಲ್ ಅಗ್ರಿಕಲ್ಚರ್ದ ಫೀಲ್ಡ್ದಲ್ಲೇ ಪ್ರತಿ ಹಳ್ಳಿಗೂ ನೀವು ಇವತ್ತು ಮೇಲ್ನಲ್ಲಿ ಈ ಮಾತನ್ನು ಹೇಳ್ತಾ ಇದ್ದೀನಿ ನಿಶ್ಚಿತವಾಗಿಯೂ. ಯಾಕಂದ್ರೆ ದುಡ್ಡು ಬಂದ್ರೆ ರೈತ ಅವ್ರು ದುಡ್ಡು ಬೆಲೆ ಬಂತಂದ್ರೆ ಆ ರೈತ ನಿಶ್ಚಿತವಾಗಿ ಆ ದುಡ್ಡು ನಮ್ಮ ಮಾರ್ಕೆಟ್ದಲ್ಲಿ ಖರ್ಚು ಮಾಡ್ತಾನೆ. ಇದರಲ್ಲಿ 2 ಮಾತೇ ಇಲ್ಲ. ಇದನ್ನ ಹಿಂದಿನ ಅನೇಕ ಅರ್ಥಶಾಸ್ತ್ರದಲ್ಲಿ ಹೇಳಿದಂಥ ವಿಷಯ ಅದ. ಅವ್ರಿಗೆ ಮಾರ್ಕೆಟ್ ಸಿಗ್ಬೇಕಾಗಿಲ್ಲ, ಮಾರ್ಕೆಟ್ ಇಲ್ಲ. ಅದೇ ಮಾರ್ಕೆಟ್ ಸಿಗೋದು ಸಿಗೋದು ಏನೂ ಇಲ್ಲ. ಪ್ರತಿ ಹಳ್ಳಿಗೂ ಒಂದು ಗೋಡೌನ್ ಮಾಡಿ ಅವ್ರ ಬೆಳೆ ಇಡುವಂಗೆ ಮಾಡಿ ವ್ಯಾಪಾರಿನ ಅಲ್ಲಿ ಕೊಂಡ್ಕೊಳ್ಳೋ ಮಾಡುವಂಥದ್ದು. ಯಾವ ಅದಾನಿಗೆ ನೀವು ಗೋಡೌನ್ ಕಟ್ಕೊಳ್ಳಿಕ್ಕೆ ಮಾಡಲಿಕ್ಕೆ ನಿಮ್ಮ ಬ್ಯಾಂಕ್ ಮೂಲಕ ಅಂದ್ರೆ ನಮ್ಮ ಸ್ಟೇಟ್ ಬ್ಯಾಂಕ್ ಆಗಿರೋದು ಮತ್ತೆ ಬ್ಯಾಂಕ್ಗಳಿಂದ ಸಾಲ ಕೊಡಿಸಿ ಹರಿಯಾಣದಲ್ಲಿ ಇಲ್ಲಿ ಎಂತೆಂಥ ಗೋಡೌನ್ ಕಳಿಸ್ಕೊಂಡಿರಿ. ಆದರೆ ಪ್ರತಿ ಹಳ್ಳಿ ಒಂದು ಗೋಡೌನ್ ಯಾಕೆ ನಮ್ಗೆ ಕಳಿಸ್ಕೊಳಕ್ಕೆ ಆಗುವುದಿಲ್ಲ ಅಂತ ಆಯ್ತು. ಇವತ್ತು MS ನಮ್ಮ ಸ್ವಾಮಿನಾಥನ್ ಅವರ ಒಂದು ಪ್ರಬಲ ಆಕಾಂಕ್ಷೆ ಜೊತೆಗೆ ಇಂದಿರಾ ಗಾಂಧಿಯವರ ಆ ಸಮಯದಲ್ಲೇ ಏನಪ್ಪ ಅದು ಹಸಿರು ಕ್ರಾಂತಿ, ಅದರ ನಂತರ ಕ್ಷೀರ ಕ್ರಾಂತಿ ಮಾಡಿ ಹಸಿರು ಮುಕ್ತ ದೇಶಪ್ಪ ಇದು ಬೆಳೆ ಹೆಚ್ಚು ಬೆಳೆಯಂತ ವ್ಯವಸ್ಥೆ ಮಾಡಿದರು. ಇನ್ನೂ ಅದು ಆವಾಗ ಬೇರೆ ಮಾಡಿದ್ರು, ಆಗ ಸುಳ್ಳಿನಲ್ಲಿ ಮಾಡಿದ್ರು. ಅದ್ರ ಜೊತೆಗೆ ಇನ್ನೊಂದು ಹೇಳಿದ್ರು MS ಸ್ವಾಮಿನಾಥನ್ 3-2+C ಅಂತೇಳಿ, ಅಂದ್ರೆ ಆ ಬೆಳೆದ ಬೆಳೆಗೆ ಯೋಗ್ಯವಾದ ಬೆಲೆ ಬರಬೇಕು ಅಂತ. ಇದ್ರ ಬಗ್ಗೆ ನಮ್ಮ ಮೋದಿಯವ್ರಿಗೆ ಪಕ್ಕ ಗೊತ್ತದ. ಅದನ್ನ ಯಾಕೆ ಇಲ್ಲಿ ನಾವು ಅಡಾಪ್ಟ್ ಮಾಡುವವರು ಮತ್ತು ಪ್ರತಿ ಹಳ್ಳಿ ಗೋಡೌನ್ ಯಾಕೆ ಮಾಡ್ತಾ ಇಲ್ಲ MS ಸ್ವಾಮಿನಾಥನ್ ಅವರು? ಅದನ್ನ ಮಾಡಿದ್ರೆ ಈ ದೇಶಕ್ಕೆ ಎಲ್ಲರಿಗೂ ಉದ್ಯೋಗ ಸಿಗ್ತದೆ. ಆಗ ಮೋದಿ ಅವರು ಇನ್ನೂ 100 ವರ್ಷ ಅವರು ಇರುವವರೆಗೇನು ಅವರೇ ಪ್ರೈಮ್ ಮಿನಿಸ್ಟರ್ ಆಗ್ತಾರೆ ಅನ್ನೋದು 2 ಮಾತೇ ಇಲ್ಲ. ಯಾಕಂದ್ರೆ ದುಡಿಯೋವು ಯಾವ್ದು ದುಡಿದಾರ ರೈತ ಇವತ್ತು ನೋಡ್ರಿ 4,500 ಟನ್ ಖರ್ಚು ಬರ್ತದೆ ರೈತ ಕಬ್ಬಿಂದು. ಅವು ಕೊಡ್ತೀರಿ 3,300 ಕರ್ನಾಟಕ ಸ್ಟೇಟ, ಅಲ್ಲಿ 3,000 ಕೊಡ್ತೀವಪ್ಪ ನಾವು ಅಂತ ಕೇಂದ್ರ ಹೇಳ್ತದ. ಅದ್ರಾಗ ಸಾರಿಗೆ ಗೀರಿಗೆಲ್ಲ ಕಟ್ ಮಾಡಿ ಅವು ಉಳಿದು 2,700 ಉಳಿತದ. ಇನ್ನು ಉಳಿದ ಬೆಳೆಗಳಿಗಂತ ಮಾತೇ ಇಲ್ಲ. ಅದು ಯಾವ್ದು ಬೆಂಬಲ ಬೆಲೆ ಅದು ಮಿನಿಮಮ್ ಅಂತ ಹೇಳ್ತೀವಿ ನಾವು. ಮಿನಿಮಮ್ ಅಲ್ಲ, ಮ್ಯಾಕ್ಸಿಮಮ್ ಲಾಭ ಬರ್ಬೇಕು ಅವಾಗ ರೈತಗ. ಅದು ಬಂತಂದ್ರೆ ರೈತ ಆ ದುಡ್ಡಂತ ನಮ್ಮ ಮಾರ್ಕೆಟ್ ಖರ್ಚು ಮಾಡ್ತಾನೆ. ನಮ್ಮ ಗೋಡಾವುಗಳು ಹಳ್ಳಿ ಪ್ರತಿ ಹಳ್ಳಿಗೆ ಯಾವ್ದಪ್ಪ ಅಂದ್ರೆ ಪ್ರತಿ ಹಳ್ಳಿಗೂ ನಾವು ಯಾರು ವ್ಯಾಪಾರಿಗಳು ಹೋಗ್ತಾರೆ ಅವ್ರ ಪಾಪ ರೇಟ್ ಹಂಚ್ಕೊಂಡು ಅವಾಗ ಆಗ್ತಿರ್ತಾರೆ ಎಲ್ಲ ಗೊತ್ತಿಲ್ಲದ ವಿಷಯ ಏನಲ್ಲ. ಅಲ್ಲಿ ಮಾರಾಟಗಳು ಆಗ್ತಾವ. ರೈತರು ನಮ್ಮ ಮಾರ್ಕೆಟ್ನಲ್ಲಿ ತಮ್ಮದೇ ಬೆಲೆ ಕಟ್ತಾರ. ತಾವು ಬೆಳೆದ ಬೇರೆ ಆ ಬೆಲೆ ಇಟ್ಕೊಂಡು ಅವ್ರು ಮಾಡ್ಬೇಕು. ಅಧಿಕಾರಿಗಳು ಏನ್ ಮಾಡ್ತಾರೆ ಏನು ಗೊತ್ತದೆ? ಎಷ್ಟು ಅಧಿಕಾರಿಗಳು ಗೊತ್ತದ ಈ ವಿಷಯದಲ್ಲೇ? 4 ಕೋಟಿಗಳು ಬೆಳೆದಂತ MS ಆಗಿರೋಣ BSc ಆಗಿರೋಣ ಮತ್ತೆ ಮಾಡ್ಬೇಕು ಅಂತ ಎಷ್ಟೋ ಜನ ಅಧಿಕಾರಿಗಳಿಗೆ ವಾಸ್ತವದ ರೈತರ ಬದುಕಿಗೆ ಗೊತ್ತಿಲ್ಲ ಅನ್ನೋದು ನಾವು ಮರಿಬಾರ್ದಾಗಿದೆ. ಯಾಕಂತಂದ್ರೆ MS ಹಂಗಾದ್ರೆ ಇವತ್ತು ನಾವು ಕೇಳ್ತಾ ಇರೋದು MSc ಮತ್ತು BSc ಅಗ್ರಿ ಮಾಡಿದಂತ ವಿದ್ವತ್ತಿದ್ದಂತ ಈ ಕೃಷಿ ತಜ್ಞರು ಕೇಳ್ತಾ ಇರೋದು, ನೀವ್ ಯಾಕೆ ಬಂದು 10 ಎಕರೆ ಭೂಮಿ ತಗೊಂಡು ಇಲ್ಲಿ ಅಗ್ರಿಕಲ್ಚರ್ ಮಾಡಿ ಲಾಭ ಉದ್ಯೋಗ ಯಾಕೆ ಮಾಡಿ ತೋರಿಸ್ಬಾರ್ದು? ಸಾವಯವ ಮಾಡ್ರಿ, ನ್ಯಾಚುರಲ್ ಮಾಡ್ರಿ, ಎಲ್ಲ ಸರಿ ಇಲ್ಲಂತಲ್ಲ. ನೀರು ಕೊಟ್ಟರೆ ಕಲ್ಲು ಮೇಲೆ ಸಹ ಬೆಳೀತದೆ ಅನ್ನೋದು ಸಾಮಾನ್ಯ ರೈತರ ನಂಬಿಕೆ. ಅವರು ನೀರು ಇತ್ತಪ್ಪ ಅಂದ್ರೆ ಬೇಕಾದ್ ಮಾಡ್ಬೋದು ಅಂತ ನೀರು ಕೊಟ್ಟು ಅವಾಗ ಮಾರ್ಕೆಟ್ ಕೊಟ್ರೆ ಆ ರೈತ ಉದ್ದಾರ ಹಾಕಾರ ಆ ದುಡ್ಡು ನಮ್ಮಲ್ಲಿ ಖರ್ಚಾಕದ. ನಮ್ಮಲ್ಲಿ ಖರ್ಚಾಯ್ತಪ್ಪ ಅಂದ್ರೆ ದುಡ್ಡು ದುಡಿಲಿಕ್ಕೆ ಹೆಚ್ಚಿದ್ರೆ ಆಟೋಮೆಟಿಕ್ಕಾಗಿ ಆರ್ಥಿಕವಾಗಿ ಸಂಪತ್ತು ಬೆಳೀತಾ ಆಗ್ತದೆ ದೇಶ. ಅವರು ಸಹ ದುಡ್ಡಿದ್ದವರು ಸಹಜವಾಗಿ ಇನ್ನೊಬ್ಬರಿಗೆ ಉದ್ಯೋಗ ಕೊಡೋದು ಶಕ್ತಿ ಬರ್ತದೆ ಅಂತೇಳಿ ಒಂದು ಅತ್ಯಂತ ಸಮರ್ಪಕವಾದ ವಾದ. ಇದರಲ್ಲಿ 2 ಮಾತಿಲ್ಲ. MS ಸ್ವಾಮಿನಾಥನ್ ಇದ್ದೇಳುವಂಥದ್ದು ಅವ್ರ ಬೆಳೆಗೆ ರೇಟ್ ಸಿಗ್ತಂದ್ರೆ ನಿಶ್ಚಿತವಾಗಿ ದೇಶ ಮುಂದುವರಿತದೆ ಅಂತ ನಾ ಹೇಳೋ ಉದ್ದೇಶ ಇಷ್ಟ. ಇಂಥ ಒಂದು ಪ್ಲಾನ್ ಅನ್ನು ಯಾಕೆ BJPಗರು ಮತ್ತು ನಮ್ಮ JDS ಅವರು ಹಾಕೋಬಾರದು ಅಂತೇಳಿ. ಕಾಂಗ್ರೆಸ್ನ ಒಂದು ರೀತಿ ಅವರ ದಬದಬಾ ಮುರಿಬೇಕಾಗಿತ್ತಪ್ಪ. ಇದು ಹಾಗೆ ಇದು ಮಾಡ್ಲಿಕ್ಕೆ ಸಾಧ್ಯನಾ BJP ಮತ್ತು JDSದವರಿಂದ? ಈಗಾಗಲೇ ಈ ಕಾಂಗ್ರೆಸ್ ಸಿದ್ದರಾಮಯ್ಯನವ್ರು ಮನೆಗೆ ಕೊಡೋದು ಮತ್ತೇನು ಮಾಡೋದು ಗ್ಯಾರಂಟಿ ಅದು ಕೊಟ್ಟು ಕರ್ನಾಟಕದಲ್ಲಿ ಮಾತ್ರ 2028ರಲ್ಲಿ ನಾವು ಸುಲಭವಾಗಿ ಕುರ್ಚಿ ಬಿಟ್ಟು ಕೊಡೋದಿಲ್ಲ. ಕಾಂಗ್ರೆಸ್ನವರು ಆಳ್ತಾರ. ಆಳಿದಾಗ DK ಅವರ ಸೇಮ್ ಆಗ್ತಾರೋ, ಸತೀಶ್ ಅವರು ಸೇಮ್ ಆಗ್ತಾರೋ, ಸಿದ್ದರಾಮಯ್ಯರು ಉಳಿತಾರೋ ಅದು ಗೊತ್ತಿಲ್ಲ. ಬಟ್ ಕಾಂಗ್ರೆಸ್ ಮಾತ್ರ ಆಡಳಿತ ಬರುವ ಎಲ್ಲ ಸಾಧ್ಯಗಳಿದ್ದಾವೆ. ಇಂಥ ಸಂದರ್ಭದಲ್ಲಿ ಮುಂದಿರೋ ಒಂದು ಗುರಿ ಏನಪ್ಪ ಗೆಲ್ಲಬೇಕಾಗಿತ್ತದ BJP ಮತ್ತು JDS. ಮೊದಲನೇದು ಎಲ್ಲರಿಗೂ ಮಾರ್ಕೆಟ್ ಕೊಡೋದು, ಎರಡನೇದು ಎಲ್ಲರಿಗೂ ಹೈಯರ್ ಎಜುಕೇಷನ್ ಥರ ಫ್ರೀ ಆಗಿ ಎಜುಕೇಷನ್ ಕೊಡೋದು. ನೀವು ಸಾಲ ಮನ್ನಾ ಮಾಡೋ ಅವಶ್ಯಕತೆ ಇಲ್ಲ.
ಅನ್ನೋ ಮಾತನ್ನು ಹೇಳ್ತಾ ನಿಮಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಜೊತೆ 16 ನ್ಯೂಸ್ ಅಂತ ಸಿದ್ಧರಾಮಯ್ಯ ಸತ್ಯ ಕೈಗೊಂಡು ವಂದನೆಗಳು.